ಹಾಯ್ ನಮಸ್ಕಾರ. ಕರ್ನಾಟಕದ ಪ್ರತಿಭಾ ಪ್ರೇಕ್ಷಕರಿಗೆ ನಮಸ್ಕಾರ. ನಾವೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಪೀಕ್ ಅಂತೇಳಿ ನೋಡ್ಕೊಂಡು ಬಂದ್ವಿ. ಸ್ವಲ್ಪ ಬೇರೆ ಲೆವೆಲೇ ಇತ್ತು, ಒಂದು ರೇಂಜಿಗೆ ಸಖತ್ತಾಗಿತ್ತು. ಜಸ್ಟ್ ಟಾಕ್ಸಿಕ್ ಬರ್ತ್ಡೇ ಟೀಸ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಅವರ KGF ಪಾರ್ಟ್ 1 and 2 ಬ್ಲಾಕ್ ಬಸ್ಟರ್ ಹಿಟ್ ಆದ ನಂತರ ಬರುವಂಥ ಮೂವಿ ಯಾವುದಪ್ಪ ಅಂದರೆ ಟಾಕ್ಸಿಕ್. ಗೀತು ಮೋಹನ್ ದಾಸ್ ಅವರು ಮಲಯಾಳಮವರು ಕನ್ನಡ ಇಂಡಸ್ಟ್ರಿಗೆ ಬಂದು ಡೈರೆಕ್ಷನ್ ಮಾಡ್ತಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಹೀರೋಣಿಯಾಗಿ ಕೈರಾ ಅಡ್ವಾನಿ, ಸಾಕಷ್ಟಿದೆ. ಇದೇ ವರ್ಷ ಚಲನಚಿತ್ರ ರಿಲೀಸ್ ಆಗುತ್ತೆ, ಯಾರು ಮಿಸ್ ಮಾಡಬೇಡಿ. ಮತ್ತು ಟಾಕ್ಸಿಕ್ಸ್ ಬರ್ತ್ಡೇ ಪೀಕ್ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ, ಇದು ಒಂದು ಸಾಂಗಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಇದು ಬರ್ತ್ಡೇ ಪೀಕು ಪಾರ್ಟಿ ಸೌಂಡ್. ಅಂದರೆ ಈಗ ಬರ್ತ್ಡೇ ಪಾರ್ಟಿ ಆದರೂ ಯಾರೇ ಪಾರ್ಟಿ ಆದರೂ ಬರ್ತ್ಡೇ ಪಾರ್ಟಿ ಅಂದರೆ ಪಾರ್ಟಿ ಮಾಡೇ ಮಾಡ್ತಾರೆ. ಹಾಗಾಗಿ ಬರ್ತ್ಡೇ ಪೀಕ್ ಅಂತಂದರೆ ನಮಗೆ ಜಸ್ಟ್ ತೋರಿಸಿದ್ದಾರೆ ಯಾವ ರೀತಿ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನಾವು ನೋಡಬೇಕು ಅಂತ ಕೊಟ್ಟಿದ್ದು ಅದೇ ರೀತಿ ಇದೆ. ಏನು ಚೇಂಜಸ್ ಇಲ್ಲ. ಅಲ್ಲೇ ಗಡ್ಡ ಎಲ್ಲ ಸಖತ್ತಾಗಿದೆ ಲುಕ್ಕು. ಮತ್ತು ಈ ಚಿತ್ರಕ್ಕೆ ಬೇಕಾಗುವಂಥ ಈಗ ನಾವು ಹಾಲಿವುಡ್ ರೇಂಜಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ್ಯಕ್ಷನ್ಸು ಫೈಟು ಎಲ್ಲ ಅದೇ ರೇಂಜಿಗಿದೆ, ಬೇರೆ ಏನು ವಿಷಯ ಇಲ್ಲ. ಆದರೆ ನಮಗೆ ತೋರಿಸುವಂಥ ಜಸ್ಟ್ ಫಿಲ್ಮಲ್ಲಿ ಒಂದು ಇರ್ಬೋದಂತ ಒಂದು ಕೆಲವೊಂದು ಸೀನಲ್ಲಿ ಬರೀ ಒಂದು ನಿಮಿಷದಲ್ಲಿ ನಮಗೆ ತೋರಿಸಿದ್ದಾರೆ. ಟಾಕ್ಸಿಕ್ ಪೀಕಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಮಿಲಿಯನ್ ಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ಲೈಕ್ಸು ಸಿಕ್ಕಾಪಟ್ಟೆ ಬರ್ತಾಯಿದೆ. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಾನಲ್ಸ್ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.